ಮತ್ತೆ ಕೌಟುಂಬಿಕ ಕಲಹದ ಮುನ್ನೆಲೆಗೆ ತಂದಿರುವಂತಹ ನಟಿ ಕಾವ್ಯ ಗೌಡ ಚಪ್ಪಲಿ ಎಸೆದಿದ್ದು ಹಲ್ಲೆ ಮಾಡಿದ್ದು ಓರಗಿತ್ತಿ ಪ್ರೇಮ ಹೀಗಂತ ಸಿಸಿಟಿವಿ ದೃಶ್ಯಾವಳಿಗಳನ್ನ ಈಗ ಪೋಸ್ಟ್ ಮಾಡಿದಾಳೆ ನಟಿ ಕಾವ್ಯ ಗೌಡ. ಕಾವ್ಯ ಮತ್ತು ಸೋಮಶೇಖರ್ ವಿರುದ್ಧ ದೂರು ನೀಡಿದ್ರು ಈ ಹಿಂದೆ. ಪ್ರೇಮ ತಮ್ಮ ಮೇಲಿರುವಂತಹ ಆರೋಪ ಸುಳ್ಳು ಅಂತ ಈಗ ಸಿಸಿಟಿವಿ ಸಾಕ್ಷಿಗಳನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನೀವು ಅದೇ ಸಿಸಿಟಿವಿ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಈ ಒಂದು ಓರಗಿತ್ತಿಗರೇನಿದ್ದಾರೆ ಕಾವ್ಯ ಗೌಡ ಮತ್ತು ಅವರ ಓರಗಿತ್ತಿಯಾಗಿರುವಂತಹ ಪ್ರೇಮ, ಇವರಿಬ್ರು ದೊಡ್ಡ ಮಟ್ಟದಲ್ಲಿ ಮನೆಯಲ್ಲಿ ಗಲಾಟೆ ಆಗಿದೆ. ಕೆಳಗಡೆ ಫ್ಲೋರ್ನಲ್ಲಿ ಕಾವ್ಯ ಇದ್ರು, ಮೇಲ್ಗಡೆ ಫ್ಲೋರ್ನಲ್ಲಿ ನಟಿ ಕಿರುತೆರೆ ನಟಿ ಇದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಮನೆಗೆ ಬಂದು ಹಲ್ಲೆಯನ್ನ ಮಾಡಿದ್ರು ಅನ್ನುವಂತಹ ಆರೋಪವನ್ನ ಮಾಡಿದ್ರು ಕಾವ್ಯ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಟಿ ಕಾವ್ಯ ಗೌಡ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ. ಚಪ್ಪಲಿ ಎಸೆದಿರುವಂಥದ್ದು, ಹಲ್ಲೆ ಮಾಡಿರುವಂತಹ ವಿಚಾರ, ಇದೆಲ್ಲದಕ್ಕೂ ಸಹ ಸಾಕ್ಷಿಯನ್ನು ಹಾಗೆ ಪ್ರೇಮ ಯಾವ ರೀತಿಯಾಗಿ ನಡ್ಕೊಂಡಿದ್ರು ಅನ್ನೋದಕ್ಕೆ ಈಗ ಸಿಸಿಟಿವಿ ದೃಶ್ಯಾವಳಿಗಳನ್ನ ಬಿಡುಗಡೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಹ ಪ್ರೇಮ ಅವರನ್ನ ಮನೆಯಲ್ಲಿ ಇರೋದಕ್ಕೆ ಅವಕಾಶವನ್ನ ಕೊಡಬಾರದು ಅಂತ ಪದೇ ಪದೇ ಗಲಾಟೆಯನ್ನ ಮಾಡ್ತಿದ್ರಂತೆ. ಈ ರೀತಿಯಾಗಿ ಪ್ರೇಮ ಕಾವ್ಯಗೌಡ ವಿರುದ್ಧವಾಗಿ ಆರೋಪಗಳನ್ನ ಮಾಡಿದ್ರು. ಜೊತೆಗೆ ಪೊಲೀಸ್ ಠಾಣೆಯ ಮೆಟ್ಲೇರಿಯಲ್ಲಿ ಕಂಪ್ಲೇಂಟ್ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಈ ಕಾವ್ಯಗೌಡ ಅವರ ಹಸ್ಬೆಂಡ್, ಪತಿ, ಅವರು ಸಹ ನಮ್ಮ ತಂಗಿಯ ಮೇಲೆ ಹಲ್ಲೆಯನ್ನ ಮಾಡಿದ್ರು, ನಮ್ಮ ತಂದೆಯ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅಂತ ಈ ಪ್ರೇಮ ಆರೋಪಗಳನ್ನ ಮಾಡಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನ ಬಿಡುಗಡೆ ಮಾಡುವಂತಹ ಕೆಲಸವನ್ನ ಕಾವ್ಯಗೌಡ ಮಾಡಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕೋ ಮೂಲಕವಾಗಿ ಈಗ ಆ ವಿಡಿಯೋಗಳನ್ನ ಬಹಿರಂಗಪಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ನೀವು ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಆ ದೃಶ್ಯಾವಳಿಗಳಲ್ಲಿ ರೆಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ, ಅದು ಪ್ರೇಮನೇ ಚಪ್ಪಲಿಯಿಂದ ಹೊಡೆಯೋದಕ್ಕೆ ಬಂದ್ಲು, ಪ್ರೇಮನೇ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಬಂದ್ಲು, ಪ್ರೇಮ ಕುಟುಂಬಸ್ಥರೇ ನಮ್ಮ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಬಂದ್ರು ಅಂತ ಹೇಳಿ ಈಗ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕಾವ್ಯಗೌಡ ರಿಲೀಸ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.